ಲೀನಿಯರ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ರೇಖಾತ್ಮಕ ಮಾದರಿಗಳು. ಕಮ್ಯುನಿಕೇಷನ್ ಅಂದರೆ ಸಂವಹನದ ಈ ರೀತಿಯ ಮಾದರಿಗಳು. ಅದರಲ್ಲಿ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ಶಾನನ್ ಮತ್ತು ವೀವರ್ ಅವರು ಡೆವಲಪ್ ಮಾಡಿದಂತಹ ಮಾದರಿ ತುಂಬ ಇಂಪಾರ್ಟೆಂಟ್ ಆದದ್ದು. 1948ರಲ್ಲಿ ಶಾನನ್ ವಾಸ್ ಆನ್ ಅಮೇರಿಕನ್ ಮ್ಯಾಥಮೆಟಿಷಿಯನ್, ಗಣಿತ ತಜ್ಞ ಆಗಿರ್ತಾರೆ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿರ್ತಾರೆ. ಮತ್ತು ವೀವರ್ ವಾಸ್ ಆನ್ ಅಮೇರಿಕನ್ ಸೈಂಟಿಸ್ಟ್, ಅಮೇರಿಕಾದ ಒಬ್ಬ ವಿಜ್ಞಾನಿ ಆಗಿರ್ತಾರೆ. ಇವರೊಬ್ಬರು ಸೇರಿಕೊಂಡು ಒಂದು ಆರ್ಟಿಕಲನ್ನು ಬರೀತಾರೆ. ಬೆಲ್ ಸಿಸ್ಟಮ್ ಟೆಕ್ನಿಕಲ್ ಜರ್ನಲ್ ಅನ್ನುವಂಥ ಜರ್ನಲ್ಗೆ. ಆರ್ಟಿಕಲ್ನ ಹೆಸರು ಎ ಮ್ಯಾಥಮೆಟಿಕಲ್ ಥಿಯರಿ ಆಫ್ ಕಮ್ಯುನಿಕೇಷನ್ ಅನ್ನುವ ಹೆಸರಿನಲ್ಲಿ ಒಂದು ಆರ್ಟಿಕಲನ್ನು ಬರೀತಾರೆ. ಅದನ್ನು ನಾವು ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕೂಡ ಹೇಳ್ತೇವೆ. This model is specially designed to develop the effective communication between sender and receiver. ಕಮ್ಯುನಿಕೇಟರ್ ಯಾರಿರ್ತಾನೆ ಮತ್ತು ಕಮ್ಯುನಿಕೇಷನ್ನಲ್ಲಿ ಯಾರು ಮೆಸೇಜನ್ನು ತೆಗೆದುಕೊಳ್ತಾನೆ, ಸ್ವೀಕರಿಸ್ತಾನೆ, ಇವರ ಮಧ್ಯೆಯ ಕಮ್ಯುನಿಕೇಷನ್ ಸಂವಹನವನ್ನು, ಅದರ ಪರಿಣಾಮವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಈ ಮಾಡೆಲನ್ನು, ಈ ಮಾದರಿಯನ್ನು ಡೆವಲಪ್ ಮಾಡಿದ್ದಾರೆ. Also, they find factors which affecting the communication process called noise. Noise ಅನ್ನುವಂಥ ಫ್ಯಾಕ್ಟರ್ ನಾವು ಕೆಲವು ಸಂವಹನದ ಮಾದರಿಗಳಲ್ಲಿ ಕಾಣುವುದಿಲ್ಲ, ಆದರೆ ಇದು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ಈ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ನಲ್ಲಿ ನಾಯ್ಸ್ ಅನ್ನೋ ಫ್ಯಾಕ್ಟರನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾಯ್ಸ್ ಅಂತ ಹೇಳಿದ್ರೆ ಗದ್ದಲ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಒಂದು ಬ್ಯಾರಿಯರ್ ನಮ್ಮ ಕಮ್ಯುನಿಕೇಷನ್ ಮಧ್ಯೆ ಬರುವಂಥದ್ದು, ಕಮ್ಯುನಿಕೇಷನ್ನ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರುವಂಥದ್ದು. ಎಟ್ ಫಸ್ಟ್ ದ ಮಾಡೆಲ್ ವಾಸ್ ಡೆವಲಪ್ಡ್ ಟು ಇಂಪ್ರೂವ್ ದ ಟೆಕ್ನಿಕಲ್ ಕಮ್ಯುನಿಕೇಷನ್. ತಾಂತ್ರಿಕವಾಗಿ ಸಂವಹನವನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಅಭಿವೃದ್ಧಿಪಡಿಸಲಿಕ್ಕೆ ಈ ಮಾದರಿಯನ್ನು ಮೊದಲು ಡೆವಲಪ್ ಮಾಡಿದರು. ಲೇಟರ್ ಇಟ್ಸ್ ವೈಡ್ಲಿ ಅಪ್ಲೈಡ್ ಇನ್ ದ ಫೀಲ್ಡ್ ಆಫ್ ಕಮ್ಯುನಿಕೇಷನ್. ನಂತರ ವಿಶ್ವದ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಸಂವಹನವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ಶಾನನ್ ಆ್ಯಂಡ್ ವೀವರ್ ಮಾಡೆಲನ್ನು ಬಳಸ್ಕೊಳ್ತಾರೆ. ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಈ ರೀತಿ ಇರುತ್ತದೆ. ಸೆಂಡರ್ ಅದರ ಕಮ್ಯುನಿಕೇಟರ್ ಆಗಿರ್ತಾನೆ, ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಎನ್ಕೋಡರ್ ಅಂದರೆ ಟ್ರಾನ್ಸ್ಮಿಟ್ ಮಾಡುವವನು, ಕಮ್ಯುನಿಕೇಷನ್ನಲ್ಲಿ ಮಾಹಿತಿಯನ್ನು ಟ್ರಾನ್ಸ್ಮಿಟ್ ಮಾಡುವವನು. ಚಾನಲ್ ಅಂತ ಹೇಳಿದ್ರೆ ಮಾಧ್ಯಮ, ಯಾವ ಮಾಧ್ಯಮದ ಮುಖಾಂತರ ನಾವು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೇವೆ ಅಂತೇಳಿ. ಮತ್ತು ಡಿಕೋಡರ್, ನಾವು ಕೊಡುವ ಮೆಸೇಜನ್ನು, ಪಾಸ್ ಮಾಡುವಂಥ ಮೆಸೇಜನ್ನು ತೆಗೆದುಕೊಳ್ಳುವವನು, ರಿಸೆಪ್ಷನ್ ಅಂತ ಹೇಳ್ತೇವೆ. ಮತ್ತು ಡೆಸ್ಟಿನೇಷನ್ ಅಥವಾ ರಿಸೀವರ್ ಅನ್ನುವಂತೆ ನಮಗೆ ಡೆಸ್ಟಿನೇಷನ್ ಆಗಿರ್ತಾನೆ. ನಮ್ಮ ಉದ್ದೇಶ, ಸೆಂಡರ್ನ ಉದ್ದೇಶ ಮಾಹಿತಿಯನ್ನು ರಿಸೀವರ್ಗೆ ತಲುಪಿಸೋದು. ಇಲ್ಲಿ ವಿಶೇಷ ಅಂತಂದರೆ ಈ ಮಾಡೆಲ್ನಲ್ಲಿ ನಾವು ಫೀಡ್ಬ್ಯಾಕ್ ಫ್ಯಾಕ್ಟರ್ ಅಂದರೆ ಸ್ಪಂದನೆ ಅಥವಾ ರಿಯಾಕ್ಷನ್ ಅಂತ ನಾವೇನು ಹೇಳ್ತೇವೆ ಕಮ್ಯುನಿಕೇಷನ್ನಲ್ಲಿ ಅಥವಾ ಸಂವಹನದಲ್ಲಿ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೊಂದು ಈಗಾಗಲೇ ಹೇಳಿದ ಹಾಗೆ ನಾಯ್ಸ್ ಫ್ಯಾಕ್ಟರ್, ಗದ್ದಲ ಅಂತ ನಾವು ಹೇಳ್ತೇವೆ, ಆ ಅಂಶ ಇಲ್ಲಿ ಚಾನಲ್ ಅನ್ನುವಂಥ ಭಾಗದಲ್ಲಿ ಅಥವಾ ಮಾಧ್ಯಮ ಅನ್ನುವ ಭಾಗದಲ್ಲಿ ನಾವು ಕಾಣ್ಬೋದು. ಎಲಿಮೆಂಟ್ಸ್. ಹಾಗಾದರೆ ಈ ಒಂದು ಮಾಡೆಲ್ನಲ್ಲಿ ಯಾವುದೆಲ್ಲ ಅಂಶಗಳಿದ್ದಾವೆ ಮುಖ್ಯವಾಗಿ ಅಂತ ಹೇಳಿದ್ರೆ, ಸೆಂಡರ್, ದ ಒರಿಜಿನೇಟರ್ ಆಫ್ ದ ಮೆಸೇಜ್ ಆರ್ ದ ಇನ್ಫಾರ್ಮೇಷನ್ ಸೋರ್ಸ್ ಸೆಲೆಕ್ಟ್ಸ್ ಡಿಸೈರ್ಡ್ ಮೆಸೇಜ್. ಸೆಂಡರ್ ಅವನಿಗೆ ಇಷ್ಟವಾದ ಮೆಸೇಜನ್ನು ಒರಿಜಿನೇಟ್ ಮಾಡ್ತಾನೆ, ಅದರ ಸೋರ್ಸ್ ಅವನೇ ಮೂಲವಾಗಿರ್ತಾನೆ, ಅಂದರೆ ಅವನು ಮೆಸೇಜನ್ನು ಕಳಿಸುವಂಥದ್ದು. ಇಲ್ಲಿಂದ ನಮ್ಮ ಸಂವಹನ ಅನ್ನುವಂಥದ್ದು ಆರಂಭವಾಗ್ತದೆ. ಎನ್ಕೋಡರ್, ದ ಟ್ರಾನ್ಸ್ಮಿಟರ್ ವಿಚ್ ಕನ್ವರ್ಟ್ಸ್ ದ ಮೆಸೇಜ್ ಇಂಟು ಸಿಗ್ನಲ್ಸ್. ಇದು ಟ್ರಾನ್ಸ್ಮಿಟರ್, ಯಾವುದೇ ರೀತಿಯ ಟ್ರಾನ್ಸ್ಮಿಟರ್ ಆಗಿರ್ಬೋದು, ಅದು ಮೆಸೇಜನ್ನು ಕೋಡ್ಗೆ ಕನ್ವರ್ಟ್ ಮಾಡ್ತದೆ, ಸಿಗ್ನಲ್ಗೆ ಕನ್ವರ್ಟ್ ಮಾಡ್ತದೆ. ಅದು ಯಾವ ರೀತಿಯ ಸಿಗ್ನಲ್ ಕೂಡ ಆಗಿರ್ಬೋದು. ಡಿಕೋಡರ್, ದ ರಿಸೆಪ್ಷನ್ ಪ್ಲೇಸ್ ಆಫ್ ದ ಸಿಗ್ನಲ್ ವಿಚ್ ಕನ್ವರ್ಟ್ಸ್ ಸಿಗ್ನಲ್ ಇಂಟು ಮೆಸೇಜ್. ಸಿಗ್ನಲನ್ನು ಮತ್ತೆ ಮೆಸೇಜ್ ಆಗಿ ಪರಿವರ್ತಿಸುವುದು, ಅಂದರೆ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಅಂತ ನಾವು ಹೇಳ್ತೇವಲ್ಲ, ನಾವು ಅರ್ಥ ಮಾಡಿಕೊಳ್ಳಬಹುದಾದ
ರೂಪಕ್ಕೆ ಅದನ್ನು ಪರಿವರ್ತಿಸುವಂಥದ್ದು. ಇದು ಡಿಕೋಡರ್ ಆಗಿರ್ತದೆ. ಈ ರಿವರ್ಸ್ ಪ್ರೊಸೆಸ್ ಆಫ್ ಎನ್ಕೋಡಿಂಗ್. ಎನ್ಕೋಡಿಂಗ್ನಲ್ಲಿ ನಾವು ಮೆಸೇಜನ್ನು ಕೋಡಿಂಗ್ಗೆ ಅಥವಾ ಸಿಗ್ನಲ್ಗೆ ಪರಿವರ್ತಿಸ್ತೇವೆ. ಇಲ್ಲಿ ಕೋಡ್ ಅಥವಾ ಸಿಗ್ನಲ್ ಇದ್ದುದನ್ನು ನಾವು ಮೆಸೇಜ್ ಆಗಿ ಮತ್ತೆ ಪರಿವರ್ತಿಸ್ತೇವೆ. ಸೊ ಇದು ರಿವರ್ಸ್ ಪ್ರೊಸೆಸ್ ಆಫ್ ಎನ್ಕೋಡಿಂಗ್. ರಿಸೀವರ್, ದ ಡೆಸ್ಟಿನೇಷನ್ ಆಫ್ ದ ಮೆಸೇಜ್ ಫ್ರಮ್ ಸೆಂಡರ್. ಸೆಂಡರ್ ಅಂದರೆ ಕಮ್ಯುನಿಕೇಟರ್ ಯಾರು, ಅವನು ಯಾರಿಗೆ ಮೆಸೇಜನ್ನು ಕಳಿಸಿರ್ತಾನೆ, ಉದ್ದೇಶಿತ ವ್ಯಕ್ತಿ, ಅವನು ರಿಸೀವರ್ ಆಗಿರ್ತಾನೆ. ರಿಸೀವರ್ಗೆ ಮೆಸೇಜ್ ತಲುಪಿದ ಕೂಡಲೇ ಒಂದು ಹಂತದ ಕಮ್ಯುನಿಕೇಷನ್ ಪ್ರೊಸೆಸ್, ಸಂವಹನದ ಪ್ರಕ್ರಿಯೆ ಪೂರ್ಣಗೊಳ್ತದೆ. ಆದರೆ ಇಲ್ಲಿ ಎರಡು ವಿಶೇಷವಾದಂಥ ಫ್ಯಾಕ್ಟರ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಒಂದು ನಾಯ್ಸ್ ಅಂದರೆ ಗದ್ದಲ ಅನ್ನುವಂಥ ಅಂಶ. ಹಾಗಾದರೆ ಈ ಗದ್ದಲ ಅನ್ನುವಂಥ ಅಂಶ ಎಲ್ಲಿ ಬರ್ತದೆ? ದ ಮೆಸೇಜಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಎನ್ಕೋಡರ್ ಟು ಡಿಕೋಡರ್ ಥ್ರೂ ಎ ಚಾನಲ್. ಒಂದು ಮಾಧ್ಯಮದ ಮುಖಾಂತರ ಈ ಮೆಸೇಜ್ ಅನ್ನುವಂಥದ್ದು ಎನ್ಕೋಡ್ ಆಗಿ ನಂತರ ಡಿಕೋಡ್ ಆಗುವವರೆಗೆ ಪ್ರಸಾರವಾಗುತ್ತದೆ. ಡ್ಯೂರಿಂಗ್ ದಿಸ್ ಪ್ರೊಸೆಸ್, ಈ ಪ್ರಕ್ರಿಯೆಯ ವೇಳೆ ದ ಮೆಸೇಜಸ್ ಮೇ ಡಿಸ್ಟ್ರಾಕ್ಟೆಡ್ ಆರ್ ಎಫೆಕ್ಟೆಡ್ ಬೈ ಫಿಸಿಕಲ್ ನಾಯ್ಸ್ ಲೈಕ್ ಹಾರ್ನ್ ಸೌಂಡ್ಸ್, ಥಂಡರ್ ಆ್ಯಂಡ್ ಕ್ರೌಡ್ ನಾಯ್ಸ್ ಆರ್ ಎನಿ ಅದರ್ ಸಿಗ್ನಲ್, ಎನಿ ಅದರ್ ಥಿಂಗ್ಸ್. ಈ ಎಲ್ಲ ಅಂಶಗಳಿಂದಾಗಿ ಆ ಮೆಸೇಜಿನ ಮೇಲೆ ಪರಿಣಾಮವನ್ನು ಬೀರಬಹುದು. ಫಾರ್ ಎಕ್ಸಾಂಪಲ್, ನಾವು ಮಾತನಾಡಿದ್ದು ಅಷ್ಟೇ ಸರಿಯಾಗಿ ಮತ್ತೊಬ್ಬ ಕೇಳುಗನಿಗೆ ಕೇಳಲಿಕ್ಕಿಲ್ಲ. ಮಧ್ಯದಲ್ಲಿ ಸೌಂಡ್ ಆಗ್ಬೋದು, ಬೇರೆ ಯಾರೋ ಮಾತಾಡ್ಬೋದು, ಬೇರೆ ಯಾವುದೋ ಶಬ್ದ ಬರ್ಬೋದು, ಆ ರೀತಿ ಆಗ್ಬೋದು. ಅದರಿಂದ ನಾವು ಹೇಳಿದ್ದು ಅದೇ ರೀತಿಯಲ್ಲಿ ರಿಸೀವರ್ಗೆ ತಲುಪ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಹಾಗಾಗಿ ಈ ಇಂಥ ಗದ್ದಲ ಮಧ್ಯೆ ಬರ್ತದಲ್ಲ, ಅದನ್ನು ನಾಯ್ಸ್ ಅಂತ ಹೇಳಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ಇದು ಬರ್ತದೆ. ವಿಚ್ ಎಫೆಕ್ಟ್ಸ್ ದ ಕಮ್ಯುನಿಕೇಷನ್ ಫ್ಲೋ ಆರ್ ದ ರಿಸೀವರ್ ಮೇ ನಾಟ್ ರಿಸೀವ್ ದ ಕರೆಕ್ಟ್ ಮೆಸೇಜ್. ಮೆಸೇಜಿನ ಮೇಲೆ ಪರಿಣಾಮ ಬೀರಬಹುದು. ಅವರು ರಿಸೀವರ್ಗೆ ಸರಿಯಾಗಿ ಮೆಸೇಜ್ ತಲುಪಲಿಕ್ಕಿಲ್ಲ. ಒಂದು ವೇಳೆ ತಲುಪಿದ್ರೂ ಕೂಡ ಅವನು ಅದು ರೂಪದಲ್ಲಿ ವ್ಯತ್ಯಾಸ ಹೊಂದಿರೋದ್ರಿಂದ ರಿಸೀವರ್ಗೆ ಸೂಕ್ತವಾದ ಮಾಹಿತಿ ಸಿಗಲಿಕ್ಕಿಲ್ಲ, ಸೂಕ್ತವಾದ ಮೆಸೇಜ್ ತಲುಪಲಿಕ್ಕಿಲ್ಲ. ಅದು ಬೇರೆ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಾಯ್ಸ್ ಅನ್ನುವಂಥ ಫ್ಯಾಕ್ಟರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕಮ್ಯುನಿಕೇಷನ್ ಮಾದರಿಗಳಲ್ಲಿ ಈ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ತುಂಬ ಮಹತ್ವದ ಸ್ಥಾನ ಗಳಿಸಲಿಕ್ಕೆ ಈ ನಾಯ್ಸ್ ಫ್ಯಾಕ್ಟರ್ ಮತ್ತು ಇನ್ನೊಂದು ಫೀಡ್ಬ್ಯಾಕ್ ಫ್ಯಾಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆದ ರೋಲನ್ನು ನಿಭಾಯಿಸಿದೆ. ಪ್ರಾಕ್ಟಿಕಲ್ ಎಕ್ಸಾಂಪಲನ್ನು ತೆಗೆದುಕೊಳ್ಳುವ. ಯಾವುದಕ್ಕೆ? ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಗೆ. ಫಾರ್ ಎಕ್ಸಾಂಪಲ್, ಈ ಸೆಂಡರ್ ಥಾಮ್ಸನ್ ಅಂತ ಸೆಂಡರ್ ಇಟ್ಕೊಳ್ಳುವ. ಎನ್ಕೋಡರ್ ಟೆಲಿಫೋನ್ ಮುಖಾಂತರ. ಥಾಮ್ಸನ್ ಏನು ಹೇಳ್ತಾನೆ, ಅದು ಟೆಲಿಫೋನ್ ಮುಖಾಂತರ ಸಿಗ್ನಲ್ ಆಗಿ ಪರಿವರ್ತನೆ ಹೊಂದುತ್ತದೆ. ಚಾನಲ್ ಯಾವುದು? ಕೇಬಲ್ ಮುಖಾಂತರ. ಅಂದರೆ ನಮ್ಮ ಟ್ರೆಡಿಷನಲ್ ಟೆಲಿಫೋನ್ ಆದರೆ, ಲ್ಯಾಂಡ್ಲೈನ್ ಆದರೆ ಕೇಬಲ್ ಮುಖಾಂತರ ನಾವು ಹೇಳಿದ್ದು ಸಿಗ್ನಲ್ ಆಗಿ ಹೋಗ್ತದೆ. ನಾಯ್ಸ್, ಡಿಸ್ಟ್ರಾಕ್ಷನ್ ಇನ್ ವಾಯ್ಸ್. ನಾವು ಮಾತನಾಡುವ ವಾಯ್ಸಲ್ಲಿ ಡಿಸ್ಟ್ರಾಕ್ಷನ್ ಆಗ್ತದೆ. ಅದು ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಾವು ಮಾತನಾಡುವ ಸ್ಥಳದಲ್ಲಿಯೇ ಎನ್ವಿರಾನ್ಮೆಂಟ್ನಿಂದಾಗಿ ಅಲ್ಲಿ ಯಾವುದಾದ್ರೂ ಡಿಸ್ಟ್ರಾಕ್ಷನ್ ಆಗ್ಬೋದು. ಸೊ ಇದನ್ನು ಇಲ್ಲಿ ನಾವು ನಾಯ್ಸ್ ಅಂತ ಪರಿಗಣಿಸ್ಬೋದು. ರಿಸೆಪ್ಷನ್ ಯಾರು ಅಂತ ಹೇಳಿದ್ರೆ, ಒಬ್ಬ ಯಾರೋ ಅಸಿಸ್ಟೆಂಟ್ ಇರ್ತಾನೆ. ಅವನು ಟೆಲಿಫೋನ್ ಮುಖಾಂತರ ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ತಾನೆ. ಅವನೇ ರಿಸೆಪ್ಷನ್. ನಂತರ ರಿಸೀವರ್, ಅವನೇ ಯಾರೋ ಅಸಿಸ್ಟೆಂಟ್ ಯಾರು ಟೆಲಿಫೋನ್ ಮುಖಾಂತರ ನಮ್ಮ ಮಾಹಿತಿಯನ್ನು ಕೇಳಿಸಿಕೊಳ್ತಾನೆ ಅಥವಾ ಉತ್ತರಿಸ್ತಾನೆ, ಅವನೇ ರಿಸೀವರ್ ಆಗಿರ್ತಾನೆ. ಅಂದರೆ ಡೆಸ್ಟಿನೇಷನ್ ಅಂತ ನಾವು ಹೇಳ್ತೇವಲ್ಲ, ಗುರಿ. ಯಾರ ಗುರಿ? ಸೆಂಡರ್ನ ಗುರಿ ಆಗಿರ್ತಾನಲ್ಲ, ಅವನು ಇಲ್ಲಿ ಅಸಿಸ್ಟೆಂಟ್ ಆಗಿರ್ತಾನೆ. ಇದು ಒಂದು ಉದಾಹರಣೆ ಯಾವುದಕ್ಕೆ? ಶಾನನ್ ಆ್ಯಂಡ್ ವೀವರ್ ಮಾಡೆಲ್ನಲ್ಲಿ ಕಮ್ಯುನಿಕೇಷನ್, ಸಂವಹನ ಅನ್ನುವಂಥದ್ದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿ. ಕ್ರಿಟಿಸಿಸಮ್ ಆಫ್ ಶಾನನ್ ಆ್ಯಂಡ್ ವೀವರ್ ಮಾಡೆಲ್. ಇದರ ಬಗ್ಗೆ ಟೀಕೆ ಮತ್ತು ಟಿಪ್ಪಣಿಗಳು ಏನಿದ್ದಾವೆ ಅಂತ ನೋಡುವ. ಒನ್ ಆಫ್ ದ ಸಿಂಪ್ಲೆಸ್ಟ್ ಮಾಡೆಲ್ ಆ್ಯಂಡ್ ಇಟ್ ಇಸ್ ಜನರಲಿ ಅಪ್ಲೈಡ್ ಇನ್ ವೇರಿಯಸ್ ಕಮ್ಯುನಿಕೇಷನ್ ಥಿಯರೀಸ್. ಇದು ತುಂಬ ಸರಳವಾದ ಮಾದರಿ ಅಂತ ಕನ್ಸಿಡರ್ ಆಗಿದೆ ಮತ್ತು ಬೇರೆ ಬೇರೆ ರೀತಿಯ ಸಂವಹನದ ಥಿಯರಿಗಳಲ್ಲಿ ಇದನ್ನು ಅಪ್ಲೈ ಮಾಡಲಾಗಿದೆ.
ಯಾಕೆಂತ ಹೇಳಿದ್ರೆ ಇದರಲ್ಲಿ ನಾಯ್ಸ್ ಫ್ಯಾಕ್ಟರ್, ಫೀಡ್ಬ್ಯಾಕ್ ಫ್ಯಾಕ್ಟರ್ ಅನ್ನೋದು ಬರ್ತದೆ. ಹಾಗಾಗಿ ಹೆಚ್ಚಿನ ಸಂವಹನದ ಮಾದರಿಗಳಲ್ಲಿ ಇದನ್ನು ಅನ್ವಯ ಮಾಡಲಿಕ್ಕಾಗ್ತದೆ. ಸೊ ಹಾಗಾಗಿ ಇದು ಬೇರೆ ಬೇರೆ ಕಡೆಯಲ್ಲಿ, ವಿಶ್ವದ ಬೇರೆ ಬೇರೆ ಕಡೆಯಲ್ಲಿ ಇದನ್ನು ಬಳಸಿಕೊಳ್ಳಲಾಗಿದೆ. The model which attracts both academics of the human communication and information theorists to lead their further research in communication. ಇದು ಅಕಾಡೆಮಿಕ್ ಆಗಿ ನೀವೀಗ ಓದ್ತಿದ್ದೀರಲ್ಲ, ಆ ರೀತಿ ಅಕಾಡೆಮಿಕಲ್ಲಿ ಕೂಡ ತುಂಬ ಅಟ್ರಾಕ್ಟಿವ್ ಮಾಡೆಲ್ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಸರಳವಾಗಿದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ, ಮತ್ತು ಪ್ರಾಕ್ಟಿಕಲಿ ಇದು ನಾವು ಅಪ್ಲೈ ಮಾಡಬಹುದಾದಂತಹ ಒಂದು ಮಾಡೆಲ್ ಆಗಿದೆ. ಮತ್ತು ಇನ್ಫಾರ್ಮೇಷನ್ ಥಿಯರಿಗಳಲ್ಲಿ, ಅಂದರೆ ಮಾಹಿತಿಯ ಬಗ್ಗೆ ಥಿಯರಿಸ್ಟ್ ಇರ್ತಾರಲ್ವ, ತತ್ವಜ್ಞಾನಿಗಳಿರ್ತಾರಲ್ಲ, ಫರ್ದರ್ ರಿಸರ್ಚ್ ಮಾಡ್ತಾ ಇರ್ತಾರೆ, ಅದರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಂಶೋಧನೆಯಲ್ಲಿ ತೊಡಗಿರ್ತಾರೆ. ಅವರಿಗೆ ಕೂಡ ತುಂಬ ಅಟ್ರಾಕ್ಟಿವ್ ಅಥವಾ ಯೂಸ್ಫುಲ್ ಮಾಡೆಲ್ ಅಂತ ಪರಿಗಣಿತವಾಗಿದೆ. ಯಾವುದು? ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇಟ್ಸ್ ಮೋರ್ ಎಫೆಕ್ಟಿವ್ ಇನ್ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಷನ್ ದ್ಯಾನ್ ಗ್ರೂಪ್ ಆರ್ ಮಾಸ್ ಕಮ್ಯುನಿಕೇಷನ್. ನಾವು ಈಗ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ನೋಡಿದ್ದೇವೆ. ಅದು ಪಬ್ಲಿಕ್ ಸ್ಪೀಕಿಂಗಿಗೆ ಹೆಚ್ಚು ಅನ್ವಯವಾಗ್ತದೆ. ಆದರೆ ಇಲ್ಲಿ ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಇದು ಪರ್ಸನ್ ಟು ಪರ್ಸನ್, ಅಂದರೆ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಇದೆಯಲ್ಲ, ಅದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಅನ್ವಯ ಆಗ್ತದೆ ದ್ಯಾನ್ ಗ್ರೂಪ್ ಆರ್ ಮಾಸ್ ಕಮ್ಯುನಿಕೇಷನ್. ಗ್ರೂಪ್ ಅಂದರೆ ಗುಂಪು ಸಂವಾದ ಆಗಿರ್ಬೋದು, ಮಾಸ್ ಕಮ್ಯುನಿಕೇಷನ್ ಆಗಿರ್ಬೋದು, ಅದಕ್ಕೆ ಹೆಚ್ಚು ಇದು ಸೂಕ್ತವಾಗುವುದಿಲ್ಲ. ಯಾವುದು? ಶಾನನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಮಾಡೆಲ್ ಈಸ್ ಬೇಸ್ಡ್ ಆನ್ ಸೆಂಡರ್ ಆ್ಯಂಡ್ ರಿಸೀವರ್. ಮುಖ್ಯವಾದ ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರೆ, ಪಾತ್ರಗಳು ಅಂತ ಹೇಳಿದ್ರೆ ಸೆಂಡರ್ ಮತ್ತು ರಿಸೀವರ್. ಇಲ್ಲಿ ಹಿಯರ್ ಸೆಂಡರ್ ಪ್ಲೇಸ್ ದ ಪ್ರೈಮರಿ ರೋಲ್ ಆ್ಯಂಡ್ ರಿಸೀವರ್ ಪ್ಲೇಸ್ ದ ಸೆಕೆಂಡರಿ ರೋಲ್, ರಿಸೀವಿಂಗ್ ದ ಇನ್ಫಾರ್ಮೇಷನ್. ಮತ್ತೊಂದು, ಕಮ್ಯುನಿಕೇಷನ್ ಈಸ್ ನಾಟ್ ಎ ಒನ್ ವೇ ಪ್ರೋಸೆಸ್ ಅನ್ನೋದನ್ನು ಇಲ್ಲಿ ಹೇಳ್ತದೆ. ಹೇಗೆ ಒನ್ ವೇ ಪ್ರೋಸೆಸ್ ಅಲ್ಲ ಅಂತ ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ಫೀಡ್ಬ್ಯಾಕ್ ಫ್ಯಾಕ್ಟರ್ ಇದೆ. ಇಫ್ ಇಟ್ ಇಸ್ ಬಿಹೇವ್ಡ್ ಲೈಕ್ ದ್ಯಾಟ್ ಇಟ್ ವಿಲ್ ಲಾಸ್ ಇಟ್ಸ್ ಸ್ಟ್ರೆಂತ್. ಕಮ್ಯುನಿಕೇಷನ್ ಒನ್ ವೇ ಪ್ರೋಸೆಸ್ ಆದರೆ ಅದರ ಎಫೆಕ್ಟಿವ್ನೆಸ್ ಇರೋದಿಲ್ಲ, ಅದರ ಸಾಮರ್ಥ್ಯ ಅನ್ನೋದು ಕುಗ್ತದೆ ಅನ್ನೋದನ್ನು ಹೇಳ್ತದೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಆಡಿಯನ್ಸ್ ಆರ್ ರಿಸೀವರ್ ಹೂ ಲಿಸನಿಂಗ್ ಎ ರೇಡಿಯೋ, ರೀಡಿಂಗ್ ದ ಬುಕ್ಸ್ ಆರ್ ವಾಚಿಂಗ್ ಟೆಲಿವಿಷನ್ ಈಸ್ ಎ ಒನ್ ವೇ ಕಮ್ಯುನಿಕೇಷನ್ ಬಿಕಾಸ್ ಆಬ್ಸೆನ್ಸ್ ಆಫ್ ಫೀಡ್ಬ್ಯಾಕ್. ಇಲ್ಲಿ ಯಾವುದು ಕೂಡ ರೇಡಿಯೋದಲ್ಲಿರ್ಬೋದು, ಬುಕ್ಕಲ್ಲಿರ್ಬೋದು, ಟಿ ವಿಯಲ್ಲಿರ್ಬೋದು, ಹೆಚ್ಚಾಗಿ ಇದು ಮಾಸ್ ಕಮ್ಯುನಿಕೇಷನ್ ಅಂತ ನಾವು ಏನು ಹೇಳ್ತೇವೆ. ಇಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು ಒನ್ ವೇ ಆಗಿರ್ತದೆ ಅಂತ ನಾವು ಹೇಳ್ತೇವೆ. ಯಾಕೆ ಹೇಳಿದರೆ ನಮಗೆ ಅಲ್ಲಿ ಫೀಡ್ಬ್ಯಾಕ್ ಅಥವಾ ನಾವು ಪ್ರತಿಕ್ರಿಯೆಯನ್ನು ಕೂಡಲೇ ಕೊಡಲಿಕ್ಕೆ ಆಗೋದಿಲ್ಲ. ಇಂಟರ್ಪರ್ಸನಲ್ ಕಮ್ಯುನಿಕೇಷನಲ್ಲಿ ಆದರೆ ನಾವು ಪ್ರತಿಕ್ರಿಯೆಯನ್ನು ವಿದಿನ್ ಸೆಕೆಂಡ್ಸ್, ವಿದಿನ್ ಮಿನಿಟ್ಸ್ ನಾವು ಕೊಡಲಿಕ್ಕೆ ಸಾಧ್ಯ ಇದೆ. ಅಂಡರ್ಸ್ಟ್ಯಾಂಡಿಂಗ್ ನಾಯ್ಸ್ ವಿಲ್ ಹೆಲ್ಪ್ ಟು ಸಾಲ್ವ್ ದ ವೇರಿಯಸ್ ಪ್ರಾಬ್ಲಮ್ಸ್ ಇನ್ ಕಮ್ಯುನಿಕೇಷನ್. ಈ ನಾಯ್ಸ್ ಅಥವಾ ಗದ್ದಲ ಅನ್ನುವಂಥ ಫ್ಯಾಕ್ಟರ್ ಇದೆಯಲ್ಲ, ಅಂಶ ಇದೆಯಲ್ಲ, ಈ ಶಾನನ್ ಆ್ಯಂಡ್ ವೀವರ್ ಕಮ್ಯುನಿಕೇಷನಲ್ಲಿ ಇದು ಕಮ್ಯುನಿಕೇಷನ್, ಸಂವಹನದ ಬಗ್ಗೆ ಹೊಸ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದೆ. ಮತ್ತು ಸಂವಹನದಲ್ಲಿ ಬೇರೆ ಬೇರೆ ರೀತಿಯ ಸಂವಹನದಲ್ಲಿ ಬರಬಹುದಾದ ಬೇರೆ ಬೇರೆಯ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಬರ್ಲೋಸ್ SMCR ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೋರ್ಸ್, SMCR ಅಂತ ಹೇಳಿದ್ರೆ ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್. ಇಲ್ಲಿ ಸೋರ್ಸ್ ಮತ್ತು ಮೆಸೇಜ್ ಮಧ್ಯೆ ಎನ್ಕೋಡಿಂಗ್ ಬರ್ತದೆ, ಚಾನಲ್ ಮತ್ತು ರಿಸೀವರ್ ಮಧ್ಯೆ ಡಿಕೋಡಿಂಗ್ ಬರ್ತದೆ. ಏನಿದು ಈ ಮಾದರಿ ಅಂದರೆ, ಬರ್ಲೋಸ್ ಮಾಡೆಲ್ ಫಾಲೋಸ್ ದ SMCR ಮಾಡೆಲ್. ದಿಸ್ ಮಾಡೆಲ್ ಈಸ್ ನಾಟ್ ಸ್ಪೆಸಿಫಿಕ್ ಟು ಎನಿ ಪರ್ಟಿಕ್ಯುಲರ್ ಕಮ್ಯುನಿಕೇಷನ್. ಇದು SMCR ಅಂದರೆ ಸೋರ್ಸ್, ಮೆಸೇಜ್, ಚಾನಲ್ ಮತ್ತು ರಿಸೀವರ್ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಇದನ್ನು ಫಾಲೋ ಮಾಡ್ತದೆ ಮತ್ತು ಇದು ಯಾವುದೇ ಒಂದು ರೀತಿಯ ಸಂವಹನಕ್ಕೆ ಸೀಮಿತವಾಗಿಲ್ಲ. ಹಾಗಾದರೆ ಇದರ ಎಲಿಮೆಂಟ್ಗಳೇನು, ಅಂಶಗಳೇನು ಈ ಸಂವಹನದ್ದು ಅಂತ ಹೇಳಿದರೆ, ಸೋರ್ಸ್ ಅಂತ ಹೇಳಿದರೆ ದ ಸೋರ್ಸ್ ಈಸ್ ವೇರ್ ದ ಮೆಸೇಜ್ ಒರಿಜಿನೇಟ್ಸ್. ಎಲ್ಲಿಂದ ಮೆಸೇಜ್ ಅಥವಾ ಸಂದೇಶ ಒರಿಜಿನೇಟ್ ಆಗ್ತದೆ, ಹುಟ್ಟುತ್ತದೆ, ಇದನ್ನು ನಾವು ಸೋರ್ಸ್ ಅಥವಾ ಮೂಲ ಅಂತ ಹೇಳ್ತೇವೆ. ಕಮ್ಯುನಿಕೇಷನ್ ಸ್ಕಿಲ್ಸ್, ಇಟ್ ಈಸ್ ದ ಇಂಡಿವಿಜುವಲ್ಸ್ ಸ್ಕಿಲ್ ಟು ಕಮ್ಯುನಿಕೇಟ್. ನಾನೀಗ ಅಥವಾ ನೀವೀಗ ಸೋರ್ಸ್ ಆಗಿದ್ದರೆ, ಕಮ್ಯುನಿಕೇಟರ್ ಆಗಿದ್ದರೆ,
ನಮ್ಮ ಸ್ಕಿಲ್ ಏನಿದೆ, ನಮ್ಮ ಕೌಶಲ್ಯ ಏನಿದೆ ಯಾವುದಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಅದು ಇಲ್ಲಿ ಪರಿಗಣಿತವಾಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಚೆನ್ನಾಗಿ ಓದ್ತೇವ, ಚೆನ್ನಾಗಿ ಬರೀತೇವ, ಚೆನ್ನಾಗಿ ಮಾತಾಡ್ತೇವ, ಕೇಳ್ತೇವ, ಇದೆಲ್ಲವೂ ಕೂಡ ಇಲ್ಲಿ ಪರಿಗಣಿತವಾಗ್ತದೆ. ಕಮ್ಯುನಿಕೇಷನ್ ಇದ್ದರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆ ಸ್ಕಿಲ್ಸ್ ಬೇಕು. ಸ್ಪೆಷಲ್ ಸ್ಕಿಲ್ಸ್ ಇದ್ದರೆ ಅದು ಈ ಮಾಡೆಲ್ನಲ್ಲಿ ಪರಿಗಣಿತವಾಗಿದೆ. ಆಟಿಟ್ಯೂಡ್ಸ್, ದ ಆಟಿಟ್ಯೂಡ್ ಟುವರ್ಡ್ಸ್ ದ ಆಡಿಯನ್ಸ್, ಸಬ್ಜೆಕ್ಟ್ ಆ್ಯಂಡ್ ಟುವರ್ಡ್ಸ್ ಒನ್ ಸೆಲ್ಫ್. ಅಂದರೆ ಆಟಿಟ್ಯೂಡ್ ಅಂತ ಹೇಳಿದ್ರೆ ನಾವು ಆಡಿಯನ್ಸ್ ಬಗ್ಗೆ ಯಾವ ರೀತಿಯಿಂದ ಮನೋಭಾವವನ್ನು ಹೊಂದಿರ್ತೇವೆ, ಅಂದರೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಯಾವ ರೀತಿ ಮನೋಭಾವ ಹೊಂದಿರ್ತೇವೆ. ಟುವರ್ಡ್ಸ್ ಒನ್ ಸೆಲ್ಫ್ ಅಂದರೆ ನಮ್ಮ ಬಗ್ಗೆ ನಮಗೆ ಯಾವ ರೀತಿಯ ಭಾವನೆ ಇದೆ, ಆಟಿಟ್ಯೂಡ್ ಇದೆ, ಇದೆಲ್ಲವೂ ಕೂಡ ಪರಿಗಣಿತವಾಗ್ತದೆ. ಅದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಫಾರ್ ದ ಸ್ಟೂಡೆಂಟ್ ದ ಆಟಿಟ್ಯೂಡ್ ಈಸ್ ಟು ಲರ್ನ್ ಮೋರ್ ಆ್ಯಂಡ್ ಫಾರ್ ಟೀಚರ್ಸ್ ವಾಂಟ್ಸ್ ಟು ಹೆಲ್ಪ್ ಟೀಚ್. ಅಂದರೆ ಸ್ಟೂಡೆಂಟಿಗೆ ಅಲ್ಲಿ ಹೆಚ್ಚು ಕಲಿಬೇಕು ಅನ್ನುವಂಥ ಮನೋಭಾವ ಇರ್ತದೆ, ಮತ್ತು ಟೀಚರ್ಸ್ಗೆ ಅವ್ರಿಗೆ ಹೆಚ್ಚು ಕಲಿಸುವಾಗ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಮನೋಭಾವ ಇರ್ತದೆ. ಇದು ಒಂದು ಎಕ್ಸಾಂಪಲ್ ಆಟಿಟ್ಯೂಡ್ ಅನ್ನೋದಕ್ಕೆ. ಮತ್ತು ನಾಲೆಡ್ಜ್, ಜ್ಞಾನ, ದ ನಾಲೆಡ್ಜ್ ಅಬೌಟ್ ದ ಸಬ್ಜೆಕ್ಟ್, ಒಂದು ವಿಷಯದ ಬಗ್ಗೆ ನಮಗಿರುವಂಥ ಜ್ಞಾನ. ಈಸ್ ಸಬ್ಜೆಕ್ಟ್ ಒನ್ ಈಸ್ ಗೋಯಿಂಗ್ ಟು ಕಮ್ಯುನಿಕೇಟ್. ಫಾರ್ ಎಕ್ಸಾಂಪಲ್, ವಾಟ್ ಎವರ್ ದ ಟೀಚರ್ ಕಮ್ಯುನಿಕೇಟ್ಸ್ ಇನ್ ದ ಕ್ಲಾಸ್ ಅಬೌಟ್ ದ ಸಬ್ಜೆಕ್ಟ್, ಸೊ ಹ್ಯಾವಿಂಗ್ ನಾಲೆಡ್ಜ್ ಇನ್ ವಾಟ್ ಯು ಆರ್ ಕಮ್ಯುನಿಕೇಟಿಂಗ್. ಅಂದರೆ ನೀವು ಯಾವುದನ್ನು ಸಂವಹನ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ನಮಗೆ ಎಷ್ಟು ನಾಲೆಡ್ಜ್ ಇದೆ, ಜ್ಞಾನ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಈ ಟೀಚಿಂಗ್ ಮತ್ತು ಲರ್ನಿಂಗ್ ಪ್ರೊಸೆಸ್ನಲ್ಲಿ. ಸೋಷಿಯಲ್ ಸಿಸ್ಟಮ್, ಇದು ವಿಶೇಷ. ಈ ಕಮ್ಯುನಿಕೇಷನ್ ಪ್ರೊಸೆಸ್ಸಲ್ಲಿ ಸೋಷಿಯಲ್ ಸಿಸ್ಟಮನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ, ಕಲ್ಚರನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ದ ಸೋಷಿಯಲ್ ಸಿಸ್ಟಮ್ ಇನ್ಕ್ಲೂಡ್ಸ್ ವೇರಿಯಸ್ ಆಸ್ಪೆಕ್ಟ್ ಇನ್ ಸೊಸೈಟಿ. ಸೋಷಿಯಲ್ ಸಿಸ್ಟಮ್ ಅಂತ ಬಂದ ಕೂಡಲೇ ವ್ಯಾಲ್ಯೂಸ್, ಮೌಲ್ಯಗಳಿರ್ಬೋದು, ನಂಬಿಕೆಗಳಿರ್ಬೋದು, ಕಲ್ಚರ್ ಅಂದರೆ ನಮ್ಮ ಕಲ್ಚರ್ ಯಾವ ರೀತಿ ಇದೆ, ರಿಲಿಜನ್, ಧರ್ಮ ಇರ್ಬೋದು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ, ಸಮಾಜದಲ್ಲಿ ಇರುವಂಥ ಬೇರೆ ಬೇರೆ ರೀತಿಯ ನಂಬಿಕೆಗಳು ಇರ್ಬೋದು, ಇದೆಲ್ಲವೂ ಕೂಡ ಕನ್ಸಿಡರ್ ಆಗ್ತದೆ. ಯಾವುದರಲ್ಲಿ? ಈ ಸಂವಹನದಲ್ಲಿ ಅಂತೇಳಿ ಬರ್ಲೋಸ್ ಮಾಡೆಲಲ್ಲಿ ಹೇಳ್ತಾರೆ. ಅಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ವಿ ಕ್ಯಾನ್ ಕಮ್ಯುನಿಕೇಟ್ ಓನ್ಲಿ ಟು ದ ಎಕ್ಸ್ಟೆಂಟ್ ದ್ಯಾಟ್ ದ ಸೋಷಿಯಲ್ ಸಿಸ್ಟಮ್ ಅಲೋಸ್. ನಮ್ಮ ಸಮಾಜ ಯಾವ ರೀತಿ, ಸಮಾಜದ ವ್ಯವಸ್ಥೆ ಯಾವ ರೀತಿ ಎಷ್ಟು ನಮ್ಮನ್ನು ಅವಕಾಶವನ್ನು ಕೊಡ್ತದೆ ಅಷ್ಟು ನಾವು ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳಿ ಈ ಮಾಡೆಲ್ನಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ. ವೆನ್ ವಿ ಕಮ್ಯುನಿಕೇಟ್, ಟೇಕ್ ಸೋಷಿಯಲ್ ಸಿಸ್ಟಮ್ ಇನ್ ಟು ಅಕೌಂಟ್. ಕಮ್ಯುನಿಕೇಟ್ ಮಾಡುವಾಗ, ಸಂವಹನ ಮಾಡುವಾಗ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಜೊತೆಗೆ ಕಲ್ಚರ್ ಆಫ್ ದ ಪರ್ಟಿಕ್ಯುಲರ್ ಸೊಸೈಟಿ ಆಲ್ಸೋ ಕಮ್ಸ್ ಅಂಡರ್ ಸೋಷಿಯಲ್ ಸಿಸ್ಟಮ್. ಈ ಸಾಮಾಜಿಕ ವ್ಯವಸ್ಥೆ ಏನಿದೆ ಅದರಲ್ಲಿ ನಮ್ಮ ಸಂಸ್ಕೃತಿ ಏನಿದೆ ಅದು ಕೂಡ ಗಣನೆಗೆ ಬರ್ತದೆ. ಅದನ್ನು ಕೂಡ ನಾವು ಪರಿಗಣಿಸಬೇಕು. ಅದು ನಮಗೆ ಎಷ್ಟು ಅವಕಾಶ ನೀಡುತ್ತದೆ ಅಷ್ಟೇ ನಾವು ಸಂವಹನವನ್ನು ಮಾಡಲಿಕ್ಕೆ ಸಾಧ್ಯ. ಎನ್ಕೋಡರ್ ಅಂತ ಹೇಳಿದ್ರೆ ದ ಸೆಂಡರ್ ಆಫ್ ದ ಮೆಸೇಜ್. ಕಮ್ಯುನಿಕೇಟರ್ ನಾವು ಹೇಳ್ತೇವಲ್ಲ, ಅದನ್ನು ನಾವು ಎನ್ಕೋಡರ್ ಅಂತ ಹೇಳ್ತೇವೆ. ಮೆಸೇಜ್ ಇವನಿಂದಾಗಿ ಹುಟ್ಟುತ್ತದೆ. ಇವನು ಮೆಸೇಜನ್ನು ಚೂಸ್ ಮಾಡ್ತಾನೆ, ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಆರಂಭಿಸ್ತಾನೆ. ಸೊ ದ ಸೋರ್ಸ್ ಈಸ್ ಎನ್ಕೋಡಿಂಗ್ ದ ಮೆಸೇಜ್ ಹಿಯರ್. ಇಲ್ಲಿ ಸೋರ್ಸ್ ಅಂದರೆ ಒಂದು ಸಂದೇಶದ ಮೂಲ, ಅವನೇ ಎನ್ಕೋಡಿಂಗ್ ಮಾಡ್ತಾನೆ, ಮೆಸೇಜನ್ನು ಒಂದು ರೂಪಕ್ಕೆ ಪರಿವರ್ತಿಸ್ತಾನೆ. ಸಿಗ್ನಲ್ ಆಗಿರ್ಬೋದು, ಕೋಡ್ ಆಗಿರ್ಬೋದು, ಯಾವುದಾದ್ರೂ ಬೇರೆ ರೂಪಕ್ಕೆ ಪರಿವರ್ತಿಸ್ತಾನೆ. ಮತ್ತು ಮೆಸೇಜ್ ಏನಂತ ಹೇಳಿದ್ರೆ ಅದು ಸಂದೇಶ. ಕಂಟೆಂಟ್, ದ ಬಿಗಿನಿಂಗ್ ಟು ದ ಎಂಡ್ ಆಫ್ ಎ ಮೆಸೇಜ್ ಕಂಪ್ರೈಸಸ್ ಇಟ್ಸ್ ಕಂಟೆಂಟ್. ಈಗ ಒಂದು ಸಂದೇಶದಲ್ಲಿ ಆರಂಭದಿಂದ ಅಂತ್ಯದವರೆಗೆ ನಾವು ಸಂದೇಶದಲ್ಲಿ ಏನು ಹೇಳ್ತೇವೆ ಅದನ್ನು ನಾವು ಕಂಟೆಂಟ್ ಅಂತ ಹೇಳ್ತೇವೆ. ಉದಾಹರಣೆಗೆ, ಫ್ರಮ್ ಬಿಗಿನಿಂಗ್ ಟು ಎಂಡ್ ವಾಟ್ ಎವರ್ ದ ಕ್ಲಾಸ್ ಟೀಚರ್ ಸ್ಪೀಕ್ಸ್, ಕ್ಲಾಸ್ ಟೀಚರ್ ಅಥವಾ ಟೀಚರ್ ಸ್ಪೀಕ್ಸ್, ಅದನ್ನು ನಾವು ಕಂಟೆಂಟ್ ಅಂತ ಹೇಳ್ತೇವೆ. ಅಂದರೆ ಮೆಸೇಜಿನ ಕಂಟೆಂಟ್, ಸಂದೇಶದ ವಿಷಯ ಅಂತ ಹೇಳ್ತೇವೆ. ಎಲಿಮೆಂಟ್ಸ್, ಅಂಶಗಳು ಏನೆಲ್ಲ ಹೊಂದಿರ್ತವೆ ಅಂತ ಹೇಳಿದ್ರೆ, ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಥಿಂಗ್ಸ್ ಲೈಕ್ ಲ್ಯಾಂಗ್ವೇಜ್, ಗೆಸ್ಚರ್, ನಮ್ಮ ಭಾಷೆ, ಗೆಸ್ಚರ್ಗಳು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ನಮ್ಮ ಗೆಸ್ಚರ್ಸ್, ಇವೆಲ್ಲವನ್ನು ನಾವು ಪರಿಗಣಿಸಬೇಕಾಗ್ತದೆ. ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಪರ್ಟಿಕ್ಯುಲರ್ ಮೆಸೇಜ್. ಈ ಸಂದೇಶದಲ್ಲಿ ಈ ಎಲ್ಲ ಅಂಶಗಳು ಒಳಗೊಂಡಿರ್ತವೆ.
ಸಂದೇಶ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಕಂಟೆಂಟ್ ಈಸ್ ಅಕಂಪನಿಡ್ ಬೈ ಸಮ್ ಎಲಿಮೆಂಟ್ಸ್. ಈ ಎಲ್ಲ ಎಲಿಮೆಂಟ್ಗಳನ್ನು ಸಂದೇಶದ ವಿಷಯ ಒಳಗೊಂಡಿರುತ್ತದೆ. ಟ್ರೀಟ್ಮೆಂಟ್ ಇಟ್ ರೆಫರ್ಸ್ ಟು ದ ಪ್ಯಾಕಿಂಗ್ ಆಫ್ ದ ಮೆಸೇಜ್. ನಾವು ಮೆಸೇಜನ್ನು ಯಾವ ರೀತಿ ಪ್ಯಾಕ್ ಮಾಡ್ತೇವೆ, ಸಿದ್ಧ ಮಾಡ್ತೇವೆ ಅನ್ನೋದನ್ನು ನಾವು ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ದ ವೇ ಇನ್ ವಿಚ್ ದ ಮೆಸೇಜ್ ಈಸ್ ಕನ್ವೇಡ್ ಆರ್ ದ ವೇ ಇನ್ ವಿಚ್ ಮೆಸೇಜ್ ಈಸ್ ಪಾಸ್ಡ್ ಆನ್ ಆರ್ ಡೆಲಿವರ್ಡ್ ಇಟ್. ನಾವು ಸಂದೇಶವನ್ನು ಯಾವ ರೀತಿ ಪಾಸ್ ಮಾಡ್ತೇವೆ, ಯಾವ ರೀತಿ ಡೆಲಿವರ್ ಮಾಡ್ತೇವೆ, ಅದು ಕೂಡ ನಾವು ಟ್ರೀಟ್ಮೆಂಟ್ ಅನ್ನುವ ಅಂಡರಲ್ಲಿ ತೆಗೆದುಕೊಳ್ತೇವೆ. ಗಮನಿಸಬೇಕಾದ ಅಂಶ ಹೇಳಿದರೆ, ವೆನ್ ಇಟ್ ಈಸ್ ಟೂ ಮಚ್ ಟ್ರೀಟ್ಮೆಂಟ್ ಆಲ್ಸೋ ದ ಕಮ್ಯುನಿಕೇಷನ್ ವಿಲ್ ನಾಟ್ ಹ್ಯಾಪನ್ ಪ್ರಾಪರ್ಲಿ. ನಾವು ಒಂದು ವಿಷಯದ ಬಗ್ಗೆ ಹೆಚ್ಚು ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಗಮನ ಜಾಸ್ತಿ ಕೊಟ್ಟಾಗ ಕಮ್ಯುನಿಕೇಷನ್ ಸಂವಹನದ ಉಳಿದ ಭಾಗದಲ್ಲಿ ಯಾವುದಾದ್ರೂ ಲೋಪ ಉಂಟಾಗಬಹುದು. ಮತ್ತು ಸ್ಟ್ರಕ್ಚರ್ ಆಫ್ ದ ಮೆಸೇಜ್, ಹೌ ಇಟ್ ಈಸ್ ಅರೇಂಜ್ಡ್. ಅಂದರೆ ನಾವು ಮೆಸೇಜನ್ನು ಯಾವ ರೀತಿ ಅರೇಂಜ್ ಮಾಡ್ತೇವೆ ಅದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ದ ವೇ ಯು ಸ್ಟ್ರಕ್ಚರ್ ದ ಮೆಸೇಜ್ ಇಂಟು ವೇರಿಯಸ್ ಪಾರ್ಟ್ಸ್. ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಮೆಸೇಜನ್ನು ಅರೇಂಜ್ ಮಾಡ್ತೀರಿ ಇದಕ್ಕೆ ನಾವು ಸ್ಟ್ರಕ್ಚರ್ ಅಂತ ನಾವು ಹೇಳ್ತೇವೆ. ಗಮನಿಸಬೇಕಾದ ಅಂಶ, ಮೆಸೇಜ್ ಈಸ್ ದ ಸೇಮ್, ಬಟ್ ಇಫ್ ದ ಸ್ಟ್ರಕ್ಚರ್ ಈಸ್ ನಾಟ್ ಪ್ರಾಪರ್ಲಿ ಅರೇಂಜ್ಡ್ ದೆನ್ ದ ಮೆಸೇಜ್ ವಿಲ್ ನಾಟ್ ಗೆಟ್ ಟು ದ ರಿಸೀವರ್. ಮೆಸೇಜ್ ಚೆನ್ನಾಗಿರ್ತದೆ, ಆದರೆ ನಾವು ಸ್ಟ್ರಕ್ಚರ್ ಅದನ್ನು ನಾವು ಬೇರೆ ಬೇರೆ ಸ್ಟ್ರಕ್ಚರ್ ಭಾಗದಲ್ಲಿ ನಾವು ಅದನ್ನು ಅರೇಂಜ್ ಮಾಡದಿದ್ದರೆ ಆಗ ಮೆಸೇಜ್ ಅನ್ನುವಂಥದ್ದು ರಿಸೀವರ್ಗೆ ಸರಿಯಾಗಿ ತಲುಪುವುದಿಲ್ಲ. ಕೋಡ್. ದ ಕೋಡ್ ಆಫ್ ದ ಮೆಸೇಜ್ ಮೀನ್ಸ್ ಹೌ ಇಟ್ ಈಸ್ ಸೆಂಡ್ ಇನ್ ವಾಟ್ ಫಾರ್ಮ್ ಇಟ್ ಕುಡ್ ಬಿ. ಕೋಡ್ ಅಂತ ಹೇಳಿದರೆ ಮೆಸೇಜನ್ನು ನಾವು ಯಾವ ಫಾರ್ಮಲ್ಲಿ, ಯಾವ ವಿಧಾನದಲ್ಲಿ ಅಥವಾ ಯಾವ ರೂಪದಲ್ಲಿ ಕಳಿಸ್ತೇವೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಅದು ಲ್ಯಾಂಗ್ವೇಜ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಗೆಸ್ಚರ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಈ ಒಂದು ಕಲ್ಚರ್ ಈಸ್ ಎ ಕೋಡ್. ಕಲ್ಚರನ್ನು ಕೂಡ ನಾವು ಒಂದು ಕೋಡ್ ಅಂತ ಪರಿಗಣಿಸ್ತೇವೆ. ಥ್ರೂ ದಿಸ್ ಯು ಗೆಟ್, ಅಥವಾ ನಾವು ಪಡಿತೇವೆ ಅಥವಾ ಕೊಡ್ತೇವೆ ಯಾವುದನ್ನು, ಮೆಸೇಜನ್ನು. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಓನ್ಲಿ ವೆನ್ ದ ಕೋಡ್ ಈಸ್ ಪ್ರಾಪರ್. ಕೋಡ್ ಅನ್ನುವಂಥದ್ದು ಸರಿಯಾಗಿದ್ದಾಗ ಮಾತ್ರ ಮೆಸೇಜ್ ಅನ್ನುವಂಥದ್ದು ಕ್ಲಿಯರ್ ಆಗಿರ್ತದೆ. ಆಗ ಮಾತ್ರ ನಾವು ಮೆಸೇಜನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ನಾವು ಅದರ ಮೂಲಕ ಮಾತ್ರ ಮೆಸೇಜನ್ನು ಮತ್ತೊಬ್ಬರಿಗೆ ಸರಿಯಾಗಿ ತಲುಪಿಸಲಿಕ್ಕೆ ಸಾಧ್ಯ. ಅದರ್ವೈಸ್ ಮೆಸೇಜ್ ತಲುಪಲಿಕ್ಕಿಲ್ಲ, ತಲುಪಿದ್ರೂ ಕೂಡ ಅದಕ್ಕೆ ಅಪಾರ್ಥ ಬರುವಂಥ ಸಂದರ್ಭ ಕೂಡ ಇರ್ತದೆ. ಚಾನಲ್ ಅಂದರೆ ಮಾಧ್ಯಮ. ಇಟ್ ಈಸ್ ನಥಿಂಗ್ ಬಟ್ ದ 5 ಸೆನ್ಸಸ್ ಥ್ರೂ ದಿಸ್ ಓನ್ಲಿ ವಿ ಡೂ. ನಮ್ಮ ದೇಹದ 5 ಸೆನ್ಸಸ್ ಇರ್ತದಲ್ಲ, ಅದನ್ನೇ ನಾವು ಇಲ್ಲಿ ಚಾನಲ್ ಅಂತ ಹೇಳ್ಬೋದು. ಯಾವುದು 5 ಸೆನ್ಸಸ್ ಅಂತ ಹೇಳಿದ್ರೆ, ಹಿಯರಿಂಗ್ ಕೇಳೋದು, ಸೀಯಿಂಗ್ ನೋಡೋದು, ಟಚ್ ಮಾಡುವಂಥದ್ದು, ಸ್ಪರ್ಶ ಅಂತ ಹೇಳ್ತೇವಲ್ಲ, ಸ್ಮೆಲ್ಲಿಂಗ್ ನಮ್ಮ ಸ್ಮೆಲ್ಲಿಂಗ್ ವಾಸನೆಯನ್ನು ನೋಡುವಂಥ ಗ್ರಹಿಕೆ ಇದೆಯಲ್ಲ ಅದು, ಮತ್ತು ಟೇಸ್ಟಿಂಗ್ ರುಚಿ ನೋಡುವಂಥ ನಮ್ಮ ಸಾಮರ್ಥ್ಯ ಇದೆಯಲ್ಲ ಇದೆಲ್ಲವನ್ನು, ಈ ಸಾಮರ್ಥ್ಯ ಅನ್ನುವಂಥ ಇದು ಎಲ್ಲಗಳ ಸಾಮರ್ಥ್ಯವನ್ನು ನಾವು ಚಾನಲ್ನಲ್ಲಿ ನೋಡ್ಬೋದು, ಅಂದರೆ ಚಾನಲ್ನಲ್ಲಿ ನಾವು ಪರಿಗಣಿಸ್ತೇವೆ. ದಿಸ್ ಮಾಡೆಲ್ ಬಿಲೀವ್ಸ್ ದ್ಯಾಟ್ ಫಾರ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಟು ಟೇಕ್ ಪ್ಲೇಸ್ ದ ಸೋರ್ಸ್ ಆ್ಯಂಡ್ ದ ರಿಸೀವರ್ ನೀಡ್ ಟು ಬಿ ಇನ್ ದ ಸೇಮ್ ಲೆವೆಲ್. ಒಂದೇ ಹಂತದಲ್ಲಿರಬೇಕು, ಯಾರೋ ಸೋರ್ಸ್ ಮತ್ತು ರಿಸೀವರ್ ಒಂದೇ ಹಂತದಲ್ಲಿರಬೇಕು ಅಂತ ಒಂದು ತುಂಬ ಇಂಪಾರ್ಟೆಂಟ್ ಆದ ಪಾಯಿಂಟನ್ನು ಇಲ್ಲಿ ಹೇಳ್ತದೆ. ಓನ್ಲಿ ಇಫ್ ದ ಸೋರ್ಸ್ ಆ್ಯಂಡ್ ರಿಸೀವರ್ ಆರ್ ಇನ್ ದ ಸೇಮ್ ಲೆವೆಲ್ ಕಮ್ಯುನಿಕೇಷನ್ ವಿಲ್ ಹ್ಯಾಪನ್ ಆರ್ ಟೇಕ್ ಪ್ಲೇಸ್ ಪ್ರಾಪರ್ಲಿ. ಕಮ್ಯುನಿಕೇಷನ್ ಸರಿಯಾಗಿ ಆಗ್ತದೆ, ಇಲ್ಲಾಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಗಮನಾರ್ಹ ಅಂಶವನ್ನು ಇಲ್ಲಿ ಹೇಳ್ತದೆ. ಕ್ರಿಟಿಸಿಸಮ್ ಆಫ್ ಬರ್ಲೋಸ್ SMCR ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದರ ಬಗ್ಗೆ ಇರುವಂಥ ಹೊಗಳಿಕೆ ಅಥವಾ ಟೀಕೆ ಏನಿದೆ ನೋಡುವ. ನೋ ಫೀಡ್ಬ್ಯಾಕ್, ಡೋಂಟ್ ನೋ ಅಬೌಟ್ ದ ಎಫೆಕ್ಟ್. ಇದರಲ್ಲಿ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ ಅನ್ನುವಂಥ ಅಂಶವೇ ಇಲ್ಲ, ಹಾಗಾಗಿ ಇದರ ಪರಿಣಾಮ ಎಷ್ಟು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಂತ ಒಂದು ಟೀಕೆ ಇದೆ. ಮತ್ತೊಂದು ಡಸ್ ನಾಟ್ ಮೆನ್ಷನ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಅಲ್ಲಿ ಕೂಡ ಕಮ್ಯುನಿಕೇಷನ್ಗೆ, ಸಂವಹನಕ್ಕೆ ಬರುವಂಥ ಅಡ್ಡಿ ಇದೆಯಲ್ಲ ಅದನ್ನು ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ. ಮತ್ತೊಂದು ನೋ ರೂಮ್ ಫಾರ್ ನಾಯ್ಸ್. ನಾಯ್ಸ್ ಅಂತ ಹೇಳಿದ್ರೆ ಗದ್ದಲದ ಅಂಶಕ್ಕೆ ಈ ಮಾಡೆಲ್ನಲ್ಲಿ ಎಲ್ಲಿಯೂ ಕೂಡ
ಅವಕಾಶವನ್ನು ಕೊಟ್ಟಿಲ್ಲ. ಸೊ ಇದು ಸಹಜವಾಗಿ ನಮಗೆ ದಿನನಿತ್ಯದ ಕಮ್ಯುನಿಕೇಷನ್ ಅಥವಾ ಸಂವಹನದಲ್ಲಿ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರಿದ್ದಾರೆ. ಕಾಂಪ್ಲೆಕ್ಸ್ ಮಾಡೆಲ್, ಇದು ಸ್ವಲ್ಪ ಜಟಿಲವಾಗಿದೆ, ಕಠಿಣವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮಾಡೆಲ್ ಅಂತ ನಾವು ಹೇಳ್ಬೋದು. SMCಯ 4 ಅಂಶಗಳಾದರೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಉಪವಿಭಾಗಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಮ್ಮೊಮ್ಮೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅರ್ಥ ಆಗದೇ ಇರುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇಟ್ ಈಸ್ ಎ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದು ಸರ್ಕ್ಯುಲರ್ ಮಾಡೆಲ್ ಅಲ್ಲ, ಇದೊಂದು ಸುತ್ತು ಸರ್ಕಲ್ ಆಗಿ ಕಾಣೋದಿಲ್ಲ. ಯಾಕೆಂತ ಹೇಳಿದ್ರೆ ಫೀಡ್ಬ್ಯಾಕ್ ಅನ್ನುವಂಥ ಅಂಶ ಇಲ್ಲ. ಇದೊಂದು ಲೀನಿಯರ್ ಮಾಡೆಲ್, ರೇಖಾಚಿತ್ರ ಥರ ಕಾಣ್ತದೆ ನೀವು ಮಾಡೆಲನ್ನು ನೋಡುವಾಗ. ಸೊ ಅಂದರೆ ಸೆಂಡರಿಂದ ರಿಸೀವರ್ವರೆಗೆ ಮಾತ್ರ ಅಲ್ಲಿ ಕಮ್ಯುನಿಕೇಷನ್ ಪ್ರೋಸೆಸ್ ಮುಗೀತದೆ ಅನ್ನುವಂಥದ್ದು ಬರ್ಲೋನ ಒಂದು ನಂಬಿಕೆ. ನೀಡ್ಸ್ ಪೀಪಲ್ ಟು ಬಿ ಆನ್ ಸೇಮ್ ಲೆವೆಲ್ ಆಫ್ ಕಮ್ಯುನಿಕೇಷನ್. ಈಗಾಗಲೇ ಹೇಳಿದ ಹಾಗೆ ಕಮ್ಯುನಿಕೇಷನಲ್ಲಿ ವ್ಯಕ್ತಿಗಳು, ಸೆಂಡರ್ ಅಥವಾ ರಿಸೀವರ್ ಒಂದೇ ಲೆವೆಲ್ನಲ್ಲಿ ಇರಬೇಕು ಅಂತ ಈ ಮಾದರಿ ಹೇಳ್ತದೆ. ಇದೊಂದು ತುಂಬ ವಿಶೇಷ. ಇದರಿಂದಾಗಿ ಕಮ್ಯುನಿಕೇಷನ್ನ ಬಗ್ಗೆ ಸ್ವಲ್ಪ ಟೀಕೆಗಳು ಜಾಸ್ತಿ ಇದ್ದಾವೆ. ಯಾಕೆಂತ ಹೇಳಿದರೆ ಇದು ದಿನನಿತ್ಯದ ನಮ್ಮ ಕಮ್ಯುನಿಕೇಷನಲ್ಲಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ನಂಬ್ತೇವೆ. ಮೇನ್ ಡ್ರಾಬ್ಯಾಕ್ ಆಫ್ ದ ಮಾಡೆಲ್ ಈಸ್ ದ್ಯಾಟ್ ಮಾಡೆಲ್ ಒಮಿಟ್ಸ್ ದ ಯೂಸೇಜ್ ಆಫ್ ಸಿಕ್ಸ್ತ್ ಸೆನ್ಸ್ ಆ್ಯಸ್ ಎ ಚಾನಲ್. ಅಂದರೆ ನಮ್ಮ 6ನೇ ಸೆನ್ಸ್ ಇದೆಯಲ್ಲ, ನಮ್ಮ ಗ್ರಹಿಕೆ ಇದೆಯಲ್ಲ, ಅದನ್ನು ಚಾನಲ್ ಅಂತ ಪರಿಗಣಿಸ್ತದೆ. ಯಾವುದು? ಈ ಮಾದರಿ. ವಿಚ್ ಈಸ್ ಆ್ಯಕ್ಚುಲಿ ಎ ಗಿಫ್ಟ್ ಆಫ್ ಹ್ಯೂಮನ್ ಬೀಯಿಂಗ್. ಅದು ಮನುಷ್ಯನ ಒಂದು ಸಹಜವಾಗಿ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಬದಲಾವಣೆ ಆಗುವಂಥ ಒಂದು ವರ, ದೇವರು ಕೊಟ್ಟಂಥದ್ದು ಅಂತ ನಾವು ನಂಬ್ತೇವೆ. ಅದು ಯಾವುದಾಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ವಿಶ್ಲೇಷಣೆ ಮಾಡುವಂಥ ಕಲೆ ಆಗಿರ್ಬೋದು, ಇದೆಲ್ಲವೂ ಕೂಡ. ಸೊ ಇದೆಲ್ಲದರಿಂದ ಈ ಸಂವಹನ ಬರ್ಲೋಸ್ ಮಾಡೆಲ್ ಇದೆಯಲ್ಲ, ಅದು ದಿನನಿತ್ಯದ ನಮ್ಮ ಸಂವಹನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳುವವರು ಕೂಡ ಇದ್ದಾರೆ.